ಹಲೋ ಡಿಯರ್ 8th ಕ್ಲಾಸ್ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು ನಿಮ್ಮ ಫಸ್ಟ್ ಲೆಸನ್ ಏನಿದೆನೋ ಎ ಡೇ ಇನ್ ದ ಆಶ್ರಮ್ ಅಂತಕ್ಕಂಥದ್ದು ಅದನ್ನು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಈ ಒಂದು ಲೆಸನನ್ನು ಬರೆದಿರ್ತಕ್ಕಂಥವ್ರು CF ಆ್ಯಂಡ್ರೂಸ್ ಅವರು. ನೋಡಿ, ಈ ಸ್ಟೋರಿಲಿ ಏನಿದೆ ಅಂದರೆ ಆ ಟೈಟಲನ್ನು ನೀವು ಗಮನಿಸ್ಬೋದು. ಎ ಡೇ ಅಂದರೆ ಒಂದು ದಿನ, ಎಲ್ಲಿ ಅಂದರೆ ಇನ್ ದ ಆಶ್ರಮ್. ರವೀಂದ್ರನಾಥ್ ಟ್ಯಾಗೋರ್ ಅವರು ಶಾಂತಿನಿಕೇತನ ಅಂತಕ್ಕಂತಹ ಒಂದು ಶಾಲೆಯನ್ನು ಅಥವಾ ಆಶ್ರಮವನ್ನು ಸ್ಥಾಪನೆ ಮಾಡಿರ್ತಾರೆ. ಆ ಒಂದು ಆಶ್ರಮದಲ್ಲಿ ಅಥವಾ ಆ ಒಂದು ಸ್ಕೂಲಲ್ಲಿ ಈ ನಮ್ಮ ರೈಟರ್ ಏನಿದ್ದಾರೋ CF ಆ್ಯಂಡ್ರೂಸ್ ಅವರು ಒಂದು ದಿನವನ್ನು ಕಳೆದಿರ್ತಾರೆ. ಮತ್ತು ಅಲ್ಲಿರ್ತಕ್ಕಂತಹ ಮಕ್ಕಳು ಆ ಶಾಲೆಯಲ್ಲಿ ಎಷ್ಟೊಂದು ಖುಷಿಯಿಂದ ವಿದ್ಯಾಭ್ಯಾಸವನ್ನು ಮಾಡ್ತಾಯಿದ್ರು ಮತ್ತು ಅಲ್ಲಿ ನಡೀತಕ್ಕಂತಹ ಚಟುವಟಿಕೆಗಳು ಯಾವ ರೀತಿ ಇದ್ವು ಅಂತಕ್ಕಂಥದ್ದನ್ನು ಅವರು ಈ ಒಂದು ಲೆಸನ್ನಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಬನ್ನಿ ಈ ಒಂದು ಲೆಸನ್ನನ್ನು ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ನಮ್ಮ ರೈಟರ್ ಅವರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನನ್ನು ನೋಡ್ತಾ ಇದ್ದೇವೆ. ಎಸ್ ನೋಡಿ, CF ಆ್ಯಂಡ್ರೂಸ್, ಚಾರ್ಲಸ್ ಫ್ರಿಯರ್ ಆ್ಯಂಡ್ರೂಸ್ ವಾಸ್ ಆ್ಯನ್ ಇಂಗ್ಲಿಷ್ ಪ್ರೀಸ್ಟ್ ಆಫ್ ದ ಚರ್ಚ್ ಆಫ್ ಇಂಗ್ಲೆಂಡ್. ಎಸ್, ಇವರು ಇಂಗ್ಲೆಂಡಿನಲ್ಲಿ ಒಂದು ಚರ್ಚಿನ ಪ್ರೀಸ್ಟ್ ಅಥವಾ ಪಾದ್ರಿ ಅಂತೇಳಿ ನಾವು ಕನ್ನಡದಲ್ಲಿ ಹೇಳ್ಬೋದು, ಒಬ್ಬ ಪ್ರೀಸ್ಟ್ ಆಗಿರ್ತಾರೆ. ಹಿ ವಾಸ್ ಆ್ಯನ್ ಎಜುಕೇಟರ್. ಎಜುಕೇಟರ್ ಅಂದರೆ ಶಿಕ್ಷಣವನ್ನು ನೀಡ್ತಕ್ಕಂಥವ್ರು, ಶಿಕ್ಷಣ ತಜ್ಞ ಅಂತೇಳಿ ನಾವು ಇಲ್ಲಿ ಕರಿಬೋದು. ಆ್ಯಂಡ್ ಇಂಡಿಯನ್ ಫ್ರೀಡಮ್ ಫೈಟರ್. ಎಸ್ ನೋಡಿ, ಇವರು ಕೂಡ ಭಾರತ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿರ್ತಕ್ಕಂತಹ ವ್ಯಕ್ತಿಗಳಲ್ಲಿ ಇವರು ಕೂಡ ಒಂದು ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಹಿ ಬಿಕೇಮ್ ಮಹಾತ್ಮ ಗಾಂಧೀಸ್ ಕ್ಲೋಜೆಸ್ಟ್ ಫ್ರೆಂಡ್ ಆ್ಯಂಡ್ ಅಸೋಸಿಯೇಟ್. ಎಸ್, ಮಹಾತ್ಮ ಗಾಂಧೀಜಿ ಅವರ ಜೊತೆಗೆ ಕೆಲಸ ಮಾಡಿರ್ತಾರೆ ಮತ್ತು ಸ್ವಾತಂತ್ರ್ಯ ಹೋರಾಟದಲ್ಲೂ ಕೂಡ ಇವರು ಭಾಗವಹಿಸಿರ್ತಾರೆ. ಆ್ಯಂಡ್ರೂಸ್ ರಿವೀಲ್ಸ್ ಹಿಸ್ ಎಕ್ಸ್ಪೀರಿಯನ್ಸ್ ವೈಲ್ ಹಿ ಸ್ಟೇಡ್ ಇನ್ ದ ಆಶ್ರಮ್. ಎಸ್, ಮೊದಲಿಗೆ ಹೇಳಿದಾಗೆ ಇವರೇನು ಅಲ್ಲಿ ಆಶ್ರಮದಲ್ಲಿ ಉಳ್ಕೊಂಡಿರ್ತಾರೋ ಅಲ್ಲಿ ತಮಗೆ ಆದಂತಹ ಅನುಭವಗಳನ್ನು ಈ ಲೆಸನ್ನಲ್ಲಿ ನಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದಾರೆ. ಶಾಂತಿನಿಕೇತನ್ ವಾಸ್ ಫೌಂಡೆಡ್ ಬೈ ರವೀಂದ್ರನಾಥ್ ಟ್ಯಾಗೋರ್. ಎಸ್, ಆ ಒಂದು ಶಾಂತಿನಿಕೇತನ ಅಂತಕ್ಕಂತಹ ಶಾಲೆಯನ್ನು ಅಥವಾ ಆಶ್ರಮವನ್ನು ಸ್ಟಾರ್ಟ್ ಮಾಡಿದವರು ಯಾರಪ್ಪ ಅಂದರೆ ರವೀಂದ್ರನಾಥ್ ಟ್ಯಾಗೋರ್ ಅವರು. ಇಟ್ ಈಸ್ ಅ ಸ್ಕೂಲ್ ವಿತ್ ಅ ಡಿಫ್ರೆನ್ಸ್ ವೇರ್ ಸ್ಟೂಡೆಂಟ್ಸ್ ಲರ್ನ್ ವಿತ್ ಗ್ರೇಟ್ ಜಾಯ್. ಎಸ್ ನೋಡಿ, ಇದು ನಾರ್ಮಲ್ ಇರ್ತಕ್ಕಂತಹ ಶಾಲೆ ಥರ ಅಲ್ಲ, ಇದು ಕಂಪ್ಲೀಟಾಗಿ ಡಿಫ್ರೆಂಟ್ ಆಗಿರ್ತಕ್ಕಂತಹ ಶಾಲೆ. ಅದರ ಜೊತೆಗೆ ಅಲ್ಲಿ ಕಲಿತಕ್ಕಂತಹ ಮಕ್ಕಳು ಯಾವ ರೀತಿ ಕಲಿತಾ ಇದ್ರು ನೋಡಿ, ಗ್ರೇಟ್ ಜಾಯ್, ತುಂಬಾ ಖುಷಿಯಿಂದ ಕಲಿಕೆಯಲ್ಲಿ ತೊಡಗ್ತಾ ಇದ್ರು ಅಂತಕ್ಕಂಥದ್ದನ್ನು ನಾವು ಸ್ಟಾರ್ಟಿಂಗಲ್ಲೇ ಗಮನಿಸ್ತಾ ಇದ್ದೇವೆ. ಬನ್ನಿ ಈಗ ಫಸ್ಟ್ ಪ್ಯಾರಾಗ್ರಾಫನ್ನು ಡಿಸ್ಕಷನ್ ಮಾಡೋಣ. ವರ್ಡ್ಸ್ ಕೆನಾಟ್ ಪಿಕ್ಚರ್ ಟು ಯು ದ ಬ್ಯೂಟಿ ಆಫ್ ಶಾಂತಿನಿಕೇತನ್. ಎಸ್, ಆ ಒಂದು ಶಾಂತಿನಿಕೇತನದ ಬ್ಯೂಟಿಯನ್ನು ಕೇವಲ ಪದಗಳಲ್ಲಿ ಹೇಳಲಿಕ್ಕೆ ಅಥವಾ ಬಣ್ಣಿಸಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ನಮ್ಮ ಒಂದು ರೈಟರ್ ಇಲ್ಲಿ ಸ್ಟಾರ್ಟಿಂಗಲ್ಲೇ ಹೇಳ್ತಾ ಇದ್ದಾರೆ. ಅಂದರೆ ಅಷ್ಟೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂತಹ ಪ್ಲೇಸ್ ಆ ಶಾಂತಿನಿಕೇತನ ಆಗಿರುತ್ತೆ. ಅವರ್ ಓನ್ ಪೋಯೆಟ್ ಆ್ಯಂಡ್ ಟೀಚರ್ whom we call Gurudeva has named it in his song The Darling of Our Hearts and it is worthy of the name. ಎಸ್ ನೋಡಿ, ಆ ಒಂದು ಶಾಲೆಗೆ ಶಾಂತಿನಿಕೇತನ ಅಂತ ಹೆಸರಿಟ್ಟವ್ರು ಯಾರಪ್ಪ ಅಂದರೆ ಗುರುದೇವ. ಎಸ್ ನೋಡಿ, ಇಲ್ಲಿ ಗುರುದೇವ ಯಾರಪ್ಪ ಅಂದರೆ ರವೀಂದ್ರನಾಥ್ ಟ್ಯಾಗೋರ್ ಅವರಾಗಿದ್ದಾರೆ. ರವೀಂದ್ರನಾಥ್ ಟ್ಯಾಗೋರನ್ನೇ ಗುರುದೇವ ಅಂತ ಕರೀತಾ ಇದ್ದಾರೆ. ಅವರೇನೇ ಈ ಒಂದು ಆಶ್ರಮಕ್ಕೆ ಶಾಂತಿನಿಕೇತನ ಅಂತ ಹೆಸರಿಟ್ಟಿದ್ದಾರೆ. ನೋಡಿ, ದ ಡಾರ್ಲಿಂಗ್ ಆಫ್ ಅವರ್ ಹಾರ್ಟ್ಸ್ ಅಂತಕ್ಕಂಥ ಒಂದು ಪೋಯಮನ್ನು ಅಥವಾ ಸಾಂಗನ್ನು ರವೀಂದ್ರನಾಥ್ ಟ್ಯಾಗೋರ್ ಬರೆದಿದ್ದಾರೆ. ಅಲ್ಲಿ ಈ ಒಂದು ಪ್ಲೇಸ್ನ ಕುರಿತವರು ಶಾಂತಿನಿಕೇತನ ಅಂತಕ್ಕಂತಹ ಪದವನ್ನು ಬಳಸಿದ್ದಾರೆ. ಅದೇ ಪದಗಳಿಂದ ಈ ಪ್ಲೇಸ್ಗೆ ಆ ಹೆಸರು ಬಂದಿರುತ್ತೆ. ಮತ್ತು ಇಟ್ ಈಸ್ ವರ್ತಿ ಆಫ್ ದ ನೇಮ್ ಅಂದರೆ ಆ ಒಂದು ಪ್ಲೇಸ್ಗೆ ಆ ಒಂದು ನೇಮ್ ಏನಿತ್ತೋ ಅದು ಪರ್ಫೆಕ್ಟಾಗಿ ಫಿಟ್ ಆಗುತ್ತೆ ಅಂತಕ್ಕಂಥದ್ದನ್ನು ಇಲ್ಲಿ ರೈಟರ್ ಅವರು ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ನೋಡಿ, all we have visited the ashram, old and young alike, have felt its inner beauty growing more and more upon them. ಎಸ್, ಅಲ್ಲಿ ವಿಸಿಟ್ ಮಾಡಿರ್ತಕ್ಕಂತಹ ಪ್ರತಿ ವ್ಯಕ್ತಿಗೂ ಕೂಡ ಯಂಗ್ ಆರ್ ಓಲ್ಡ್ ಯಾರೇ ಇರಲಿ, ಅಂದರೆ ವಯಸ್ಸಾದವ್ರು ಇರಲಿ ಅಥವಾ ಚಿಕ್ಕ ಮಕ್ಕಳೇ ಇರಲಿ ಅಥವಾ ಯಂಗ್ ಆಗಿರ್ತಕ್ಕಂತಹ ಪೀಪಲ್ಸ್ ಇರಲಿ, ಎಲ್ಲರ ಮೇಲೆಯೂ ಕೂಡ ಆ ಒಂದು ಪ್ಲೇಸ್ ಏನಿತ್ತೋ ಅದು ಒಂದು ಪ್ರಭಾವವನ್ನು ಬೀರ್ತಾ ಇತ್ತು ಅಂತಕ್ಕಂಥದ್ದನ್ನು ರೈಟರ್ ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ಸೆಕೆಂಡ್ ಪ್ಯಾರಾಗ್ರಾಫ್ ನೋಡಿ. ಇಫ್ ಐ ವರ್ ಟು ಡಿಸ್ಕ್ರೈಬ್ ಟು ಯು ಒನ್ ಡೇ ಇನ್ ದ ಆಶ್ರಮ್ ವಿತ್ ದ ಬಾಯ್ಸ್,
ದ್ಯಾಟ್ ವುಡ್ ಪರ್ಹ್ಯಾಪ್ಸ್ ಬೆಸ್ಟ್ ಬ್ರಿಂಗ್ ಹೋಮ್ ಟು ಯು ಇಟ್ಸ್ ಇನ್ನರ್ ಬ್ಯೂಟಿ. ಕೇವಲ ನಾನು ಎಷ್ಟು ಚೆನ್ನಾಗಿದೆ ಅಂತ ಬಾಯಲ್ಲಿ ಹೇಳಿದರೆ ಅಥವಾ ವರ್ಡ್ಸಲ್ಲಿ ಹೇಳಿದರೆ ಸಾಧ್ಯ ಆಗೋದಿಲ್ಲ. ನಾನೇನು ಅಲ್ಲಿ ದಿನವನ್ನು ಕಳೆದಿದ್ದೇನೋ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡ್ರೆ, ಅಲ್ಲಿ ವಿದ್ಯಾರ್ಥಿಗಳ ಜೊತೆ ಏನೆಲ್ಲ ಎಕ್ಸ್ಪೀರಿಯೆನ್ಸ್ ಆಯಿತು ಅಂತಕ್ಕಂಥದ್ದನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡ್ರೆ ನಿಮಗೆ ಆ ಒಂದು ಪ್ಲೇಸ್ನ ಬಗ್ಗೆ ಮತ್ತು ಅಲ್ಲಿರ್ತಕ್ಕಂತಹ ಬ್ಯೂಟಿಯ ಬಗ್ಗೆ ನಿಮಗೆ ಐಡಿಯಾ ಬರುತ್ತೆ ಅಂತೇಳಿ ರೈಟರ್ ಅವರು ಹೇಳ್ತಾ ಇದ್ದಾರೆ. ಲಾಂಗ್ ಬಿಫೋರ್ ಸನ್ರೈಸ್ ಲೈಕ್ ದ ಬರ್ಡ್ಸ್ ಇನ್ ಅವರ್ ಓನ್ ಆಮ್ಲೋಕಿ ಗ್ರೋಸ್ ಅವರ್ ಬಾಯ್ಸ್ ಆರ್ ಅವೇಕ್. ಎಸ್ ನೋಡಿ, ಆ ಆಮ್ಲೋಕಿ ಗ್ರೋಸಲ್ಲಿ ಅಥವಾ ಆಮ್ಲೋಕಿ ಅಂತಕ್ಕಂತಹ ಮರಗಳ ತೋಪಿನಲ್ಲಿ, ಗ್ರೋಸ್ ಅಂದರೆ ತೋಪು ಅಂತೇಳಿ ಅಥವಾ ತೋಟ ಅಂತ ಕರಿತೀವಲ್ವ ಹಾಗೆ. ಸೊ ಗ್ರೋಸ್ ಅಂದರೆ ತೋಪು ಅಂತೇಳಿ ಅರ್ಥ ಮಾಡ್ಕೊಳ್ಳಿ. ಆ ಒಂದು ತೋಪಿನಲ್ಲಿರ್ತಕ್ಕಂತಹ ಪಕ್ಷಿಗಳು ಯಾವ ರೀತಿ ಸೂರ್ಯೋದಯಕ್ಕಿಂತ ಮೊದಲು ಬೇಗ ಎದ್ದು ಹಾರಿ ಹೋಗ್ತಾ ಇದ್ವು, ಅದೇ ರೀತಿಯೇ ಈ ಒಂದು ಶಾಂತಿನಿಕೇತನದ ಎಲ್ಲ ಮಕ್ಕಳು ಕೂಡ ಬಹಳ ಮುಂಚೆನೆ ಸೂರ್ಯೋದಯಕ್ಕಿಂತ ಬೇಗ ಹೇಳ್ತಾ ಇದ್ರು ಅಂತಕ್ಕಂಥದ್ದನ್ನು ಇಲ್ಲಿ ರೈಟರ್ ಅವರು ಹೇಳ್ತಾ ಇದ್ದಾರೆ. ದ ಕೋರಿಸ್ಟರ್ಸ್ ಆರ್ ದ ಫಸ್ಟ್ ಟು ರೈಸ್. ಎಸ್ ನೋಡಿ, ಕೋರಿಸ್ಟರ್ಸ್ ಅಂದರೆ ಅಲ್ಲಿ ಒಂದು ಗುಂಪಿತ್ತು. ಆ ಗುಂಪು ಏನು ಮಾಡ್ತಾ ಇತ್ತು ಅಂದರೆ ಹಾಡನ್ನು ಹೇಳ್ತಾ ಅಥವಾ ಶ್ಲೋಕಗಳನ್ನು ಹೇಳ್ತಾ ಆ ಒಂದು ಆಶ್ರಮದಲ್ಲಿ ತಿರುಗಾಡ್ತಾ ಇದ್ರು. ಅವರನ್ನೇ ಕೋರಿಸ್ಟರ್ಸ್ ಅಂತೇಳಿ ಕರಿತಾ ಇದ್ದಾರೆ. ಆ್ಯಂಡ್ ದೆ ಗೋ ರೌಂಡ್ ದ ಆಶ್ರಮ್. ಎಸ್, ಅವರು ಹಾಡನ್ನು ಅಥವಾ ಶ್ಲೋಕವನ್ನು ಹೇಳ್ತಾ ಆ ಒಂದು ಆಶ್ರಮದ ಸುತ್ತು ಹಾಕ್ತಾ ಇದ್ರು. ಸಿಂಗಿಂಗ್ ದೇರ್ ಮಾರ್ನಿಂಗ್ ಹಿಮ್ ಅಂದರೆ ಬೆಳಗ್ಗೆ ಹೇಳ್ತಕ್ಕಂತಹ ಒಂದು ಶ್ಲೋಕವನ್ನು ಅವರೆಲ್ಲರೂ ಕೂಡ ಸಿಂಗ್ ಮಾಡ್ತಾ ತಿರುಗಾಡ್ತಿರ್ತಾರೆ. ಯು ಕ್ಯಾನ್ ಹಿಯರ್ ದ ವಾಯ್ಸಸ್ ಇನ್ ದ ಡಿಸ್ಟನ್ಸ್ ಡ್ರಾಯಿಂಗ್ ನಿಯರರ್ ಆ್ಯಂಡ್ ನಿಯರರ್. ದೂರದಿಂದಾನೇ ಹತ್ತಿರ ಬಂದ ಹಾಗೆ ಆ ಒಂದು ಧ್ವನಿ ಏನಿರುತ್ತೋ ಕೇಳ್ತಾ ಹೋಗುತ್ತಲ್ವ, ಅದನ್ನು ತುಂಬ ದೂರದಿಂದ ಕೇಳಿಸ್ಕೋಬೋದಾಗಿತ್ತು ನಮ್ಮ ಕಡೆ ಬರ್ತಕ್ಕಂಥದ್ದನ್ನು. ಆ್ಯಂಡ್ ದೆನ್ ದ ಸೌಂಡ್ ಡೈಸ್ ಅವೇ. ಹಾಗೆ ಹತ್ತಿರ ಬಂದವರು ದೂರ ಹೋಗ್ತಾರಲ್ವ, ಆಗ ಮತ್ತೆ ಸೌಂಡ್ ಕಡಿಮೆ ಆಗ್ತಾ ಇತ್ತು. ಆ್ಯಸ್ ದ ಕಾಯರ್ ಪಾಸಸ್ ಆನ್ ಟು ಅನದರ್ ಪಾರ್ಟ್ ಆಫ್ ದ ಆಶ್ರಮ್. ಎಸ್, ಒಂದು ಪ್ಲೇಸಿಂದ ಮತ್ತೊಂದು ಪ್ಲೇಸ್ಗೆ ಅವರು ಆಶ್ರಮದಲ್ಲಿ ಏನು ಸುತ್ತ ಆಗ್ತಾ ಇದ್ರು, ಆಗ ಅವರ ಒಂದು ಧ್ವನಿ ಹತ್ತಿರ ಕೇಳಿಸ್ತಾ ಇತ್ತು, ಮತ್ತೆ ದೂರಕ್ಕೆ ಹೋಗ್ತಾ ಇತ್ತು. ನೆಕ್ಸ್ಟ್ ನೋಡಿ, ದ ಬ್ಯೂಟಿ ಆಫ್ ದ ಸೌಂಡ್ ಇನ್ ದ ಸೈಲೆಂಟ್ ಮಾರ್ನಿಂಗ್ ಏರ್ ಆ್ಯಂಡ್ ದ ಸೆನ್ಸ್ ಆಫ್ ಜಾಯ್ ಆ್ಯಂಡ್ ರೆಫರೆನ್ಸ್ ವಿಚ್ ಇಟ್ ಬ್ರಿಂಗ್ಸ್ ಗಿವ್ ಪೀಸ್ ಟು ದ ಸೋಲ್. ಎಸ್, ಆ ಒಂದು ಮಾರ್ನಿಂಗಲ್ಲಿ ಪ್ರೇಯರನ್ನು ಹೇಳ್ತಾ ಮಕ್ಕಳು ತಿರುಗಾಡ್ತಾ ಇದ್ರು ಮತ್ತು ಆ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂತಹ ಮಾರ್ನಿಂಗಿನ ಒಂದು ವಾತಾವರಣ ಏನಿತ್ತೋ ಅದೆಲ್ಲರ ಮನಸ್ಸಿನಲ್ಲೂ ಕೂಡ ಒಂದು ಶಾಂತಿಯನ್ನು ಕ್ರಿಯೇಟ್ ಮಾಡ್ತಾ ಇತ್ತು. ಅದರ ಜೊತೆಗೆ ನೋಡಿ, ಸೆನ್ಸ್ ಆಫ್ ಜಾಯ್ ಆ್ಯಂಡ್ ರೆಫರೆನ್ಸ್ ವಿಚ್ ಇಟ್ ಬ್ರಿಂಗ್ಸ್ ಅಂದರೆ ಮನಸ್ಸಿಗೆ ಮುದವನ್ನು ನೀಡುವುದರ ಜೊತೆಗೆ, ಖುಷಿಯನ್ನು ನೀಡುವುದರ ಜೊತೆಗೆ ಆ ಒಂದು ಪ್ಲೇಸ್ ಕುರಿತು ಒಂದು ರೆಸ್ಪೆಕ್ಟನ್ನು, ರೆಫರೆನ್ಸ್ ಅಂದರೆ ರೆಸ್ಪೆಕ್ಟ್ ಅಥವಾ ಗೌರವ ಅಂತೇಳಿ ನೀವು ತಿಳ್ಕೋಬೇಕು. ಸೊ ಆ ಒಂದು ಗೌರವವನ್ನು ಕೂಡ ಎಲ್ಲರ ಮನಸ್ಸಿನಲ್ಲೂ ಕ್ರಿಯೇಟ್ ಮಾಡ್ತಾ ಇತ್ತು ಆ ಒಂದು ವಾತಾವರಣ ಅಂತೇಳಿ ರೈಟರ್ ಹೇಳ್ತಾ ಇದ್ದಾರೆ. ಇನ್ನು ಥರ್ಡ್ ಪ್ಯಾರಾಗ್ರಾಫನ್ನು ನೋಡಿ. ಆಫ್ಟರ್ ಆನ್ ಇಂಟರ್ವಲ್ ಈಚ್ ಬಾಯ್ ಟೇಕ್ಸ್ ಹಿಸ್ ಆಸನ್, ಹಿಸ್ ಸ್ಕ್ವೇರ್ ಆಫ್ ಕಾರ್ಪೆಟ್ into the fields and sits down on it to meditate in his own place alone. ಎಸ್, ಆ ಒಂದು ಹಿಮ್ಮನ್ನು ಅಥವಾ ಶ್ಲೋಕವನ್ನು ಹೇಳಿ ಸುತ್ತಾಡ್ಕೊಂಡು ಬರ್ತಾ ಇದ್ರಲ್ವ, ಬಂದ ನಂತರದಲ್ಲಿ ಸ್ವಲ್ಪ ಬ್ರೇಕನ್ನು ತೆಗೆದುಕೊಳ್ತಾ ಇದ್ರು. ನಂತರದಲ್ಲಿ ಏನು ಮಾಡ್ತಾ ಇದ್ರು ಅಂದರೆ ಸ್ಕ್ವೇರ್ ಆಫ್ ಕಾರ್ಪೆಟ್ ಅಂದರೆ ನೆಲದ ಮೇಲೆ ಒಂದು ಕಾರ್ಪೆಟನ್ನು ಹಾಸಿಕೊಂಡು ಪ್ರತಿಯೊಬ್ಬರು ತಮ್ಮ ಒಂದು ಆಸನಗಳಲ್ಲಿ ತೊಡಕೊಳ್ತಾ ಇದ್ರು. ಅಂದರೆ ಧ್ಯಾನಾಸಕ್ತರಾಗ್ತಾ ಇದ್ರು ಮತ್ತು ಬೆಳಗಿನ ಒಂದು ಯೋಗಾಸನಗಳನ್ನು ಮಾಡ್ತಾ ಇದ್ರು ಅಂತಕ್ಕಂಥದ್ದನ್ನು ಇಲ್ಲಿ ನಾವು ನೋಡಬೇಕಾಗುತ್ತೆ. ಅದ್ರ ಜೊತೆಗೆ ನೋಡಿ, ಇನ್ ಈಸ್ ಓನ್ ಪ್ಲೇಸ್, ಪ್ರತಿಯೊಬ್ಬರಿಗೂ ಅವ್ರದ್ದೇ ಆಗಿರ್ತಕ್ಕಂತಹ ಪ್ಲೇಸನ್ನು ಅಲ್ಲಿ ನಿಗದಿ ಮಾಡಿರ್ತಾ ಇದ್ರು. ಅಲ್ಲಿ ಕುಳಿತುಕೊಂಡು ಅವರು ಮೆಡಿಟೇಟ್, ಧ್ಯಾನವನ್ನು ಮಾಡ್ತಾ ಇದ್ರು. ಮೊದಲಿಗೆ ಆಸನಗಳು ಅಂದರೆ ಯೋಗಾಸನಗಳನ್ನು ಮಾಡ್ತಾ ಇದ್ರು, ನಂತರದಲ್ಲಿ ಧ್ಯಾನವನ್ನು ಕೂಡ ಮಾಡ್ತಾ ಇದ್ರು. ಲೇಟರ್ ಆನ್, ಬಿಫೋರ್ ದ ಸ್ಕೂಲ್ ವರ್ಕ್ ಬಿಗಿನ್ಸ್, ದ ಬಾಯ್ಸ್ ಆಲ್ ಸ್ಟ್ಯಾಂಡ್ ಟುಗೆದರ್ ಇನ್ ದ ಶೇಡ್ ಆಫ್ ದ ಟ್ರೀಸ್ ಆ್ಯಂಡ್ ಸಿಂಗ್ ದೇರ್ ಹಿಮ್. ಎಸ್, ಆ ಒಂದು ಶಾಲೆಯ ಒಂದು ಅವಧಿ ಆರಂಭ ಆಗೋದಕ್ಕಿಂತ ಮೊದಲೇ ಎಲ್ಲ ಮಕ್ಕಳು ಏನು ಮಾಡ್ತಾ ಇದ್ರು ಅಂದರೆ ಅಲ್ಲಿರ್ತಕ್ಕಂತಹ ಮರಗಳ ನೆರಳಿನಲ್ಲಿ ನಿಂತ್ಕೊಂಡ್ಬಿಟ್ಟು ಹಿಮ್ ಅಥವಾ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ರು. ನಾವು ಬೆಳಗಿನ ಜಾವದಲ್ಲಿ ಯಾವ ರೀತಿ ಶಾಲೆಯ ಆರಂಭಕ್ಕೂ ಮೊದಲು ಪ್ರಾರ್ಥನೆಯನ್ನು ಸಲ್ಲಿಸ್ತೇವಲ್ವ, ಅದೇ ರೀತಿಯೇ ಇವರು ಕೂಡ ಆ ಶ್ಲೋಕಗಳನ್ನು ಹೇಳ್ತಾ ಇದ್ರು. ಫೋರ್ತ್ ಪ್ಯಾರಾಗ್ರಾಫ್ ನೋಡಿ. ಟಿಲ್ ಅಬೌಟ್ 10:30 ದ ವರ್ಕ್ ಆಫ್ ದ ಸ್ಕೂಲ್ ಗೋಸ್ ಆನ್. ಅಂದರೆ ಸುಮಾರು 10:30ವರೆಗೂ ಆ ಒಂದು ಶಾಲೆಯ ಅವಧಿ ನಡೀತಾ ಇತ್ತು. ವಿ ಹ್ಯಾವ್ ನೋ ಕ್ಲಾಸ್ ರೂಮ್ಸ್. ಎಸ್, ಅಲ್ಲಿ ಯಾವುದೇ ಒಂದು ತರಗತಿಗಳನ್ನು ನಡೆಸಲಿಕ್ಕೆ ರೂಮ್ಗಳು ಅಥವಾ ಕ್ಲಾಸ್ ರೂಮಲ್ಲಿ ಇರಲಿಲ್ಲ. ಮತ್ತು ಎಲ್ಲಿ ಕೂತ್ಕೊಳ್ತಾ ಇದ್ರು ಮಕ್ಕಳು? ಎಸ್ ನೋಡಿ, ದ ಬಾಯ್ಸ್ ಸಿಟ್ ವಿತ್ ದೇರ್ ಟೀಚರ್ಸ್ ಇನ್ ದ ಓಪನ್ ಏರ್ ಅಂಡರ್ ದ ಟ್ರೀಸ್. ಮರಗಳ ಕೆಳಗಡೆನೆ ಟೀಚರ್ ಇರ್ಬೋದು ಮತ್ತು ಮಕ್ಕಳಿರ್ಬೋದು, ಎಲ್ಲರೂ ಕೂತ್ಕೊಂಡು
ತಮ್ಮ ಒಂದು ವಿದ್ಯಾಭ್ಯಾಸವನ್ನು ಅವರಲ್ಲಿ ಮಾಡ್ತಾಯಿದ್ರು. ದೆರ್ ಆರ್ ನೋ ಲಾರ್ಜರ್ ಕ್ಲಾಸಸ್. ಎಸ್, ಅಲ್ಲಿ ದೊಡ್ಡದಾಗಿರ್ತಕ್ಕಂಥ ಕ್ಲಾಸ್ಗಳು ಕೂಡ ಇರಲಿಲ್ಲ. ಎ ಗ್ರೂಪ್ ಆಫ್ 8 or 10 ಬಾಯ್ಸ್ ಆರ್ ಸೀಟೆಡ್ ರೌಂಡ್ ದ ಟೀಚರ್. ಎಸ್, ಕೇವಲ 8ರಿಂದ 10 ವಿದ್ಯಾರ್ಥಿಗಳು ಶಿಕ್ಷಕರ ಸುತ್ತ ಕೂತ್ಕೊಳ್ತಾ ಇದ್ರು. ಆಸ್ಕಿಂಗ್ ಹಿಮ್ ಕ್ವಶನ್ಸ್. ನೋಡಿ, ಅವರು ಕೂತ್ಕೊಂಡು ಏನು ಮಾಡ್ತಾ ಇದ್ರು? ಪ್ರಶ್ನೆಗಳನ್ನು ಕೇಳ್ತಾ ಇದ್ರು. ಅಂದರೆ ಅವರ ಮನಸ್ಸಿನಲ್ಲಿ ಏನೆಲ್ಲ ಡೌಟ್ಸ್ಗಳು ಇರ್ತಾ ಇದ್ವೋ ಅವುಗಳನ್ನು ಶಿಕ್ಷಕರಿಗೆ ಕೇಳಿ ತಿಳ್ಕೊಳ್ತಾ ಇದ್ರು. ವೆರಿ ಫ್ಯೂ ಬುಕ್ಸ್ ಆರ್ ಯೂಸ್ಡ್. ಪುಸ್ತಕಗಳ ಸಂಖ್ಯೆ ತುಂಬಾ ಕಡಿಮೆ ಇತ್ತು. ಎ ಗ್ರೇಟರ್ ಪಾರ್ಟ್ ಈಸ್ ಕ್ಯಾರಿಡ್ ಆನ್ ಥ್ರೂ ಕಾನ್ವರ್ಜೇಷನ್. ಎಸ್, ನೋಡಿ, ಪುಸ್ತಕಗಳಿರಲಿಲ್ಲ, ಅದರ ಬದಲಾಗಿ ಅವರೆಲ್ಲರೂ ಕೂಡ ಸಂಭಾಷಣೆಯ ಮೂಲಕ, ಅಂದರೆ ತಮ್ಮ ಡೌಟ್ಸ್ಗಳನ್ನು ಬಾಯ್ಬಿಟ್ಟೆ ಟೀಚರ್ಸ್ ಹತ್ರ ಕೇಳ್ತಾ ಇದ್ರು. ಶಿಕ್ಷಕರು ಅಷ್ಟೇ ಪುಸ್ತಕಗಳನ್ನು ಬಳಸದೇನೆ ಆ ಮಕ್ಕಳ ಸಂದೇಹಗಳನ್ನು ನಿವಾರಣೆಯನ್ನು ಮಾಡ್ತಾ ಇದ್ರು. ದ ಬಾಯ್ಸ್ ಸೂನ್ ಲರ್ನ್ ಟು ಓಪನ್ ಔಟ್ ಆಲ್ ದೇರ್ ಡಿಫಿಕಲ್ಟೀಸ್ ಟು ದೇರ್ ಟೀಚರ್ಸ್. ಎಸ್, ಅವರಿಗಿರ್ತಕ್ಕಂತಹ ಡಿಫಿಕಲ್ಟೀಸ್ ಏನಿದ್ವೋ ಅವನ್ನು ಶಿಕ್ಷಕರಿಗೆ ಕೇಳಿ ಅವೆಲ್ಲವಕ್ಕೂ ಪರಿಹಾರವನ್ನು ಪಡೆದುಕೊಳ್ತಾ ಇದ್ರು ಆ ಮಕ್ಕಳುಗಳು. ಆ್ಯಂಡ್ ದ ಟೀಚರ್ಸ್ ಗೆಟ್ ಕೀನ್ಲಿ ಇಂಟ್ರೆಸ್ಟೆಡ್ ಇನ್ ದ ಬಾಯ್ಸ್ ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್. ಎಸ್, ನೋಡಿ, ಶಿಕ್ಷಕರು ಅಷ್ಟೇ ಮಕ್ಕಳು ಕೇಳ್ತಕ್ಕಂತಹ ಪ್ರಶ್ನೆಗಳನ್ನು ತಾಳ್ಮೆಯಿಂದಾನೇ ಕೇಳಿಸ್ಕೊಳ್ತಾ ಇದ್ರು ಮತ್ತು ಆ ಮಕ್ಕಳ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರಗಳನ್ನು ನೀಡ್ತಾ ಇದ್ರು. ಸಚ್ ಲಿವಿಂಗ್ ಎಜುಕೇಷನ್ ಕ್ಯಾನ್ ನೆವರ್ ಬಿ ಡಲ್. ಎಸ್, ಇದರಿಂದಾಗಿ ಮಕ್ಕಳಿಗೆ ಬೋರ್ ಆಗ್ತಾ ಇರಲಿಲ್ಲ. ಅದು ತುಂಬಾ ಖುಷಿಯಿಂದ ಕಲೀಲಿಕ್ಕೆ ಅವಕಾಶವನ್ನು ನೀಡಿತ್ತು ಅಂತಕ್ಕಂಥದ್ದನ್ನು ಇಲ್ಲಿ ರೈಟರ್ ತಮ್ಮ ಒಂದು ಎಕ್ಸ್ಪೀರಿಯನ್ಸನ್ನು ಹೇಳ್ತಾ ಇದ್ದಾರೆ. ಇನ್ನು 5th ಪ್ಯಾರಾಗ್ರಾಫ್ ನೋಡಿ. ವೆನ್ ದ ಮಾರ್ನಿಂಗ್ ವರ್ಕ್ ಈಸ್ ಓವರ್ ದ ಬಾಯ್ಸ್ ಬೇದ್ ಆ್ಯಂಡ್ ಗೋ ಟು ದೇರ್ ಮೀಲ್. ಎಸ್, ಒಂದು ಮಾರ್ನಿಂಗ್ ಕ್ಲಾಸ್ ಮುಗಿದ ತಕ್ಷಣ ಮಕ್ಕಳೆಲ್ಲ ಏನು ಮಾಡ್ತಾಯಿದ್ರು? ಸ್ನಾನವನ್ನು ಮಾಡ್ತಾಯಿದ್ರು ಮತ್ತು ತಮ್ಮ ಒಂದು ಊಟಕ್ಕೆ ಅವರು ಹೋಗ್ತಾ ಇದ್ರು. ಅಬೌಟ್ 2 o'clock ಇನ್ ದ ಆಫ್ಟರ್ನೂನ್ ದ ಕ್ಲಾಸಸ್ ಬಿಗಿನ್ ಅಗೇನ್. ಎಸ್, ಸುಮಾರು 2 o'clock ಅಂದರೆ ಮಧ್ಯಾಹ್ನ 2 ಗಂಟೆಯ ಸಮಯಕ್ಕೆ ಸರಿಯಾಗಿ ಮತ್ತೆ ತರಗತಿಗಳು ಆರಂಭ ಆಗ್ತಾ ಇದ್ವು. ಬಟ್ ಅಟ್ ದಿಸ್ ಟೈಮ್ ದ ವರ್ಕ್ ಈಸ್ ಚೀಫ್ಲಿ ವಿತ್ ದ ಹ್ಯಾಂಡ್ಸ್ ಆಸ್ ವೆಲ್ ಆಸ್ ವಿತ್ ದ ಮೈಂಡ್. ಎಸ್, ನೋಡಿ, ಏನು 2 ಗಂಟೆಗೆ ಮತ್ತೆ ಕ್ಲಾಸ್ಗಳು ಸ್ಟಾರ್ಟ್ ಆಗ್ತಾ ಇದ್ವೋ ಆಗ ಯಾವುದೇ ಒಂದು ಸಂಭಾಷಣೆ, ಚರ್ಚೆ ಈ ರೀತಿ ಇರ್ತಾ ಇರಲಿಲ್ಲ. ಆಗ ಕೈಗಳಿಗೆ ಮತ್ತು ತಲೆಗೆ ಕೆಲಸ ಇತ್ತು. ಅಂದರೆ ಕೌಶಲ್ಯವನ್ನು ಆಧರಿಸಿದಂತಹ ಚಟುವಟಿಕೆಗಳು ಅಲ್ಲಿ ನಡೀತಾ ಇದ್ವು. ಹ್ಯಾಂಡಿ ವರ್ಕ್ ಈಸ್ ಪ್ರಾಕ್ಟೀಸ್ಡ್. ಅಂದರೆ ಕೈಯಿಂದ ಏನೇನೆಲ್ಲ ಚಟುವಟಿಕೆ ಮಾಡಬೇಕೋ ಅಂಥವಕ್ಕೆ ಅವಕಾಶವನ್ನು ಕೊಡ್ತಾ ಇದ್ರು. ಆ್ಯಂಡ್ ದ ಬಾಯ್ಸ್ ಓನ್ ನ್ಯಾಚುರಲ್ ಟೇಸ್ಟ್ಸ್ ಆರ್ ವೆರಿ ಸೂನ್ ಡಿಸ್ಕವರ್ಡ್. ಈ ರೀತಿ ಆ ಮಕ್ಕಳಿಗೆ ತಮ್ಮ ಒಂದು ಅಭಿರುಚಿಗೆ ತಕ್ಕಂತೆ ಕಾರ್ಯಗಳನ್ನು ಕೈಗೊಳ್ಳಲಿಕ್ಕೆ ಅಲ್ಲಿ ಅವಕಾಶ ಸಿಗ್ತಾ ಇತ್ತು. ಹಾಗಾಗಿ ಅವರೆಲ್ಲರೂ ಕೂಡ ತಮ್ಮದೇ ಆಗಿರ್ತಕ್ಕಂತಹ ಇಂಟ್ರೆಸ್ಟಿಂಗಿಂದಾಗಿ ಒಂದು ನ್ಯಾಚುರಲ್ ಟೇಸ್ಟ್, ಅಂದರೆ ಅವ್ರಿಗೆ ಯಾವುದ್ರಲ್ಲಿ ಆಸಕ್ತಿ ಇತ್ತೋ ಅದರಲ್ಲಿ ತೊಡಗ್ತಾ ಇದ್ರು. ಸಮ್ ಪ್ರೆಫರ್ ಕಾರ್ಪೆಂಟರಿ. ಎಸ್, ಬಡಿಗೆತನ ಅಂತೀವಲ್ವ, ಕೆಲವರು ಬಡಿಗೆತನವನ್ನು ಮಾಡ್ತಾಯಿದ್ರು. ಅದರ್ಸ್ ಪ್ರೆಫರ್ ಮೆಕ್ಯಾನಿಕಲ್ ವರ್ಕ್. ಎಸ್, ಮೆಕ್ಯಾನಿಕಲ್ ಅಥವಾ ಮಷಿನ್ ವರ್ಕ್ ಏನಾದರೂ ಇದ್ದರೆ ಅದರಲ್ಲಿ ಕೆಲವೊಬ್ಬರು ತೊಡಗ್ತಾ ಇದ್ರು. ಅದರ್ಸ್ ಎಂಜಾಯ್ ಸ್ಪಿನ್ನಿಂಗ್, ಅಂದರೆ ನೂಲುವುದು ಅಂತೇಳಿ, ಆ್ಯಂಡ್ ವೀವಿಂಗ್, ನೂಲುವುದು ಮತ್ತು ನೇಯುವುದು ಇರುತ್ತಲ್ವ ಅದರಲ್ಲೂ ಕೂಡ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ತೊಡಗಿಸ್ಕೊಳ್ತಾ ಇದ್ರು. ಅದರ್ಸ್ ಬಿಕಮ್ ಸ್ಕಿಲ್ಡ್ ಡ್ರಾಫ್ಟ್ಸ್ಮೆನ್ ಆ್ಯಂಡ್ ಆರ್ ಪೇಂಟರ್ಸ್. ಎಸ್, ಕೆಲವೊಬ್ಬರು ಡ್ರಾಫ್ಟ್ಸ್ಮೆನ್ ಆಗ್ತಾಯಿದ್ರು, ಕೆಲವೊಬ್ಬರು ಪೇಂಟಿಂಗ್ ಕೆಲಸವನ್ನು ಮಾಡ್ತಾಯಿದ್ರು. ಅದರ್ಸ್ ಆರ್ ಮ್ಯೂಜಿಷಿಯನ್ಸ್, ಕೆಲವೊಬ್ಬರು ಮ್ಯೂಸಿಕನ್ನು ನುಡಿಸ್ತಾ ಇದ್ರು. ಹೀಗೆ ತಮಗೆ ಇಷ್ಟ ಬಂದಂತಹ ಚಟುವಟಿಕೆಗಳಲ್ಲಿ ಅವರೆಲ್ಲರೂ ಕೂಡ ತೊಡಗಿಸ್ಕೊಳ್ತಾ ಇದ್ರು. 6th ಪ್ಯಾರಾಗ್ರಾಫ್ ನೋಡಿ. ದೇರ್ ಈಸ್ ವೆರಿ ಲಿಟಲ್ ಬುಕ್ ವರ್ಕ್ ಇನ್ ದ ಆಫ್ಟರ್ನೂನ್. ಎಸ್, ಮೊದಲಿಗೆ ಹೇಳಿದಾಗೆ ಪುಸ್ತಕಗಳನ್ನು ಆಧರಿಸಿದಂತಹ ಕೆಲಸ ಜಾಸ್ತಿ ಇರ್ತಾ ಇರಲಿಲ್ಲ ಮಧ್ಯಾಹ್ನದಲ್ಲಿ. ಸ್ಕೂಲ್ ಈಸ್ ಓವರ್ ಎಟ್ ಅಬೌಟ್ 4 o'clock. 4 ಗಂಟೆಗೆ ಸರಿಯಾಗಿ ಶಾಲೆಯ ಅವಧಿ ಮುಗಿತಾ ಇತ್ತು. ಆ್ಯಂಡ್ ದೆರ್ ಈಸ್ ಎ ರಶ್ ಟು ಗೆಟ್ ಫಸ್ಟ್ ಇನ್ ಟು ದ ಗ್ರೇಟ್ ಓಪನ್ ಫೀಲ್ಡ್ಸ್ ಫಾರ್ ಫುಟ್ಬಾಲ್. ಎಸ್, ಆ ಒಂದು ಶಾಲೆಯ ಅವಧಿ ಮುಗಿದ ನಂತರದಲ್ಲಿ 4 ಗಂಟೆಯ ನಂತರ ಮಕ್ಕಳೆಲ್ಲರೂ ಕೂಡ ಆ ಒಂದು ಫೀಲ್ಡ್ಗೆ, ಅಂದರೆ ಆಟದ ಮೈದಾನಕ್ಕೆ ಓಡ್ತಾ ಇದ್ರು. ಯಾಕೆಂದರೆ ಫಾರ್ ಫುಟ್ಬಾಲ್, ಅಲ್ಲಿ ಫುಟ್ಬಾಲ್ ಗೇಮನ್ನು ಆಡಲಿಕ್ಕೆ ಅಂತೇಳಿ ಅವರು ಹೋಗ್ತಾ ಇದ್ದಾರೆ. ಅವರ್ ಶಾಂತಿನಿಕೇತನ್ ಬಾಯ್ಸ್ ಆರ್ ಫೇಮಸ್ ಎವ್ರಿವೇರ್ ಫಾರ್ ದೇರ್ ಸ್ಪೋರ್ಟ್ಸ್ ಆ್ಯಂಡ್ ಗೇಮ್ಸ್. ಎಸ್, ಇಲ್ಲಿರ್ತಕ್ಕಂತಹ ಮಕ್ಕಳು ಕೇವಲ ಓದೋದು ಮತ್ತು ಚಟುವಟಿಕೆಗಳಲ್ಲಿ ಅಷ್ಟೇ ಅಲ್ಲ, ಗೇಮ್ಸಲ್ಲೂ ಕೂಡ, ಸ್ಪೋರ್ಟ್ಸಲ್ಲೂ ಕೂಡ ತುಂಬ ಮುಂಚೂಣಿಯಲ್ಲಿ ಇರ್ತಾ ಇದ್ರು. ಹಾಗಾಗಿ ಎಲ್ಲ ಕಡೆ ಅವರು ಪ್ರಸಿದ್ಧಿಯನ್ನು ಪಡ್ಕೊಂಡಿರ್ತಾರೆ. ಇನ್ ದ ಈವ್ನಿಂಗ್ ಎಟ್ ಸನ್ಸೆಟ್ ದ ರಿಟರ್ನ್ ಫ್ರಮ್ ದ ಫೀಲ್ಡ್ಸ್. ಎಸ್, ಸಾಯಂಕಾಲ ಅವರೆಲ್ಲರೂ ಕೂಡ ಆ ಒಂದು ಆಟದ ಮೈದಾನದಿಂದ ಮತ್ತೆ ಮರಳಿ ಆಶ್ರಮಕ್ಕೆ ಬರ್ತಾ ಇದ್ದಾರೆ. ಆ್ಯಂಡ್ ಸಿಟ್ ಡೌನ್ ಒನ್ಸ್ ಮೋರ್ ಫಾರ್ ಎ ಶಾರ್ಟ್ ಟೈಮ್ ಟು ಮೆಡಿಟೇಟ್ ಇನ್ ಸೈಲೆನ್ಸ್. ಎಲ್ಲರೂ ಕೂಡ ಮತ್ತೆ ಸೈಲೆನ್ಸಲ್ಲಿ
ಮತ್ತೆ ಧ್ಯಾನಕ್ಕೆ ತೊಡಗ್ತಾ ಇದ್ದಾರೆ. ಶಾರ್ಟ್ ಟೈಮ್ ಅಂದರೆ ಮೊದಲಿಗೆ ಏನು ಧ್ಯಾನ ಮಾಡ್ತಾ ಇದ್ರು ಅಷ್ಟು ಟೈಮ್ ತೆಗೆದುಕೊಳ್ತಾ ಇರಲಿಲ್ಲ, ಕಡಿಮೆ ಅವಧಿ ಸ್ವಲ್ಪ ಹೊತ್ತು ಧ್ಯಾನವನ್ನು ಮಾಡ್ತಾ ಇದ್ದಾರೆ. ಆಸ್ ನೈಟ್ ಕಮ್ಸ್ ಫೇರಿ ಟೇಲ್ಸ್ ಆರ್ ಟೋಲ್ಡ್. ಎಸ್ ನೋಡಿ, ರಾತ್ರಿಯ ಸಮಯದಲ್ಲಿ ಏನೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಕಾಲ್ಪನಿಕ ಕಥೆಗಳು. ಫೇರಿ ಟೇಲ್ಸ್ ಅಂದರೆ ಅರ್ಥ ಮಾಡ್ಕೊಳ್ಳಿ, ಕಾಲ್ಪನಿಕ ಕಥೆಗಳು ಅಂತೇಳಿ. ಸೊ ಎಲ್ಲರೂ ಕೂಡ ಕಾಲ್ಪನಿಕ ಕಥೆಗಳನ್ನು ಕೆಲವೊಬ್ರು ಹೇಳ್ತಾರೆ, ಕೆಲವೊಬ್ರು ಕೇಳ್ತಾ ಇದ್ದಾರೆ. ಶಾರ್ಟ್ ಡ್ರಾಮಾಸ್ ಆರ್ ರಿಸೈಟೆಡ್. ಎಸ್ ನಾಟಕಗಳನ್ನು ಕೂಡ ಅಲ್ಲಿ ಅವರು ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಅವರ್ ಗುರುದೇವ ಸಾಂಗ್ಸ್ ಆರ್ ಸಂಗ್. ಎಸ್ ರವೀಂದ್ರನಾಥ್ ಟ್ಯಾಗೋರ್ ಅವರು ಬರೆದಿರ್ತಕ್ಕಂತಹ ಸಾಂಗ್ಸ್ಗಳನ್ನು ಕೂಡ ಅವರು ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಆ್ಯಂಡ್ ಡಿಫ್ರೆಂಟ್ ಸ್ಕೂಲ್ ಗ್ಯಾದರಿಂಗ್ಸ್ ಆರ್ ಹೆಲ್ಡ್. ಎಸ್ ಬೇರೆ ಬೇರೆ ಚಟುವಟಿಕೆಗಳನ್ನು ಕೂಡ, ಅಂದರೆ ಚರ್ಚಾ ಸ್ಪರ್ಧೆ ಇರ್ಬೋದು, ಬೇರೆ ಬೇರೆ ಡ್ರಾಯಿಂಗ್ ಇರ್ಬೋದು, ಪೇಂಟಿಂಗ್ ಇರ್ಬೋದು, ಅಥವಾ ಹಾಡನ್ನು ಹೇಳ್ತಕ್ಕಂಥದ್ದು ಇರ್ಬೋದು, ಈ ರೀತಿಯ ಒಂದು ಕೆಲಸಗಳಲ್ಲಿ ಅವರೆಲ್ಲರೂ ಕೂಡ ತೊಡಗಿಸ್ಕೊಳ್ತಾ ಇದ್ದಾರೆ ರಾತ್ರಿಯ ಸಮಯದಲ್ಲಿ. ಬೈ 9 o'clock ಆಲ್ ಆರ್ ಗ್ಲ್ಯಾಡ್ ಟು ರಿಟೈರ್ ಟು ರೆಸ್ಟ್. ಎಸ್ 9 ಗಂಟೆಗೆ ಸರಿಸುಮಾರು ಅವರೆಲ್ಲರೂ ಕೂಡ ಈಗ ರೆಸ್ಟ್ಗೆ ಹೋಗ್ತಾ ಇದ್ದಾರೆ, ಅಂದರೆ ಮಲಗಲಿಕ್ಕೆ ಹೋಗ್ತಾ ಇದ್ದಾರೆ. ನೋಡಿ, ಗ್ಲ್ಯಾಡ್ ಅಂತಕ್ಕಂಥ ಒಂದು ವರ್ಡನ್ನು ನೀವು ಇಲ್ಲಿ ಗಮನಿಸ್ತೀರಾ, ಅಂದರೆ ಸಂತೋಷ ಅಂತೇಳಿ ಅರ್ಥ ಮಾಡ್ಕೊಳ್ಳಿ. ಗ್ಲ್ಯಾಡ್ ಅಂದರೆ ವೆರಿ ಹ್ಯಾಪಿ ಅಂತೇಳಿ, ಅಂದರೆ ಹೆಚ್ಚಿನ ಸಂತೋಷ ಆಗೋದಕ್ಕೆ ನಾವು ಗ್ಲ್ಯಾಡ್ ಅಂತ ಕರಿತೇವೆ. ನೆಕ್ಸ್ಟ್ ನೋಡಿ, ಆ್ಯಂಡ್ ಅಗೈನ್ ದ ಕೊರಿಸ್ಟರ್ಸ್ ಗೋ ರೌಂಡ್ ದ ಆಶ್ರಮ್ ಸಿಂಗಿಂಗ್ ದೇರ್ ಲಾಸ್ಟ್ ಈವ್ನಿಂಗ್ ಹಿಮ್. ಎಸ್ ಮತ್ತೆ ಆ ಒಂದು 9 ಗಂಟೆಯ ಸರಿಸುಮಾರಿಗೆ ಆ ಕೋರಿಸ್ಟರ್ಸ್ ಅಥವಾ ಹಾಡಿನ ಗುಂಪೇನಿತ್ತಲ್ವ, ಅದು ಆಶ್ರಮದ ಸುತ್ತ ಮತ್ತೆ ಆ ಒಂದು ಶ್ಲೋಕಗಳನ್ನು ಹೇಳ್ತಾ ತಿರುಗಾಡ್ತಾ ಇದ್ರು. ದೇರ್ ಕ್ಯಾನ್ ಬಿ ನೋ ಕ್ವಶನ್ ಆಸ್ ಟು ದ ಹ್ಯಾಪಿನೆಸ್ ಆಫ್ ದ ಲೈಫ್ ಆಫ್ ಅವರ್ ಬಾಯ್ಸ್. ಅಂದರೆ ಅಲ್ಲಿರ್ತಕ್ಕಂಥವ್ರು ತುಂಬ ಖುಷಿಯಿಂದಾನೇ ಇದ್ದರು, ಇದನ್ನು ಪ್ರಶ್ನಿಸಲಿಕ್ಕೆ ಆಗೋದಿಲ್ಲ. ಅಂದರೆ ಎಲ್ಲರೂ ಕೂಡ ಖುಷಿ ಇರ್ತಾ ಇದ್ರು ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕು. ದೇರ್ ಫೇಸಸ್ ಟೆಲ್ ದ ಸ್ಟೋರಿ ಆಫ್ ದೇರ್ ಜಾಯ್ ಆ್ಯಂಡ್ ದೇರ್ ಫ್ರೀಡಮ್. ಅವರ ಮುಖಗಳನ್ನು ನೋಡಿಬಿಟ್ರೆ ಸಾಕು, ಅವರೆಷ್ಟೊಂದು ಖುಷಿ ಇದ್ದಾರೆ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೋಬೋದಾಗಿತ್ತು. ಅವರೆಲ್ಲರಿಗೂ ಕೂಡ ಅಲ್ಲಿ ಸ್ವಾತಂತ್ರ್ಯನೂ ಇದೆ ನೋಡಿ, ಫ್ರೀಡಮ್ ಅಂತ ಇಲ್ಲಿ ನಮ್ಮ ರೈಟರ್ ಹೇಳ್ತಾ ಇದ್ದಾರೆ. ಆ ಮಕ್ಕಳಿಗೆ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಲಿಕ್ಕೆ ತುಂಬಾ ಸ್ವಾತಂತ್ರ್ಯವನ್ನು ಏನು ಕೊಟ್ಟಿದ್ರು, ಅದರಿಂದಾಗಿ ಅವರೆಲ್ಲರೂ ಕೂಡ ಖುಷಿಯಿಂದ ಇದ್ದರು. ದೇರ್ ಈಸ್ ನೋ ಫ್ರೀಯರ್ ಲೈಫ್ ಇನ್ ಇಂಡಿಯಾ ದ್ಯಾನ್ ದ ಲೈಫ್ ಆಫ್ ಅವರ್ ಚಿಲ್ಡ್ರನ್ ಅಟ್ ಶಾಂತಿನಿಕೇತನ್. ಎಸ್ ನಮ್ಮ ಭಾರತ ದೇಶದಲ್ಲಿನೇ ಯಾವ ಶಾಲೆಯಲ್ಲೂ ಸಹ ಈ ಒಂದು ಶಾಂತಿನಿಕೇತನದಲ್ಲಿ ಮಕ್ಕಳು ಖುಷಿಯಿಂದ ಕಲಿತಾ ಇದ್ದಾರಲ್ವ, ಇಷ್ಟೊಂದು ಸ್ವಾತಂತ್ರ್ಯ ಏನಿದೆನೋ ಬೇರೆ ಎಲ್ಲೂ ಸಿಗೋದಿಲ್ಲ ಅಂತಕ್ಕಂಥದ್ದನ್ನು ರೈಟರ್ ಅವರು ಹೇಳ್ತಾ ಇದ್ದಾರೆ. ಅಷ್ಟೊಂದು ಸ್ವಾತಂತ್ರ್ಯದ ಕಲಿಕೆಗೆ ಆ ಒಂದು ಶಾಂತಿನಿಕೇತನದಲ್ಲಿ ಅವಕಾಶ ಇತ್ತು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಗಮನಿಸಬಹುದಾಗಿದೆ. ಸೊ ಡಿಯರ್ ಸ್ಟೂಡೆಂಟ್ಸ್, ಇದಿಷ್ಟು ನಿಮ್ಮ ಒಂದು ಫಸ್ಟ್ ಲೆಸನ್ ಏನಿದೆನೋ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ವಿವರಣೆ ಆಗಿದೆ, ಎ ಡೇ ಇನ್ ದ ಆಶ್ರಮ್. ಈ ವಿಡಿಯೋದಿಂದ ನಿಮಗೆ ಈ ಲೆಸನ್ ಕಲೀಲಿಕ್ಕೆ ಹೆಲ್ಪ್ ಆಗಿದ್ರೆ ಒಂದು ಲೈಕ್ ಕೊಡೋದು ಮರಿಬೇಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋವನ್ನು ಮುಗಿಸೋಣ. ಮತ್ತೊಂದು ಲೆಸನ್ನೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಟೇಕ್ ಕೇರ್ ಆ್ಯಂಡ್ ಕೀಪ್ ಲರ್ನಿಂಗ್. ಬಾಯ್ ಬಾಯ್.